12ನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 4 ಟಾಸ್ಕ್‌ಗಳು ನಡೆದಿದ್ದು, ಅದರಲ್ಲಿ ಸೇಫ್ ಆದ ಸ್ಪರ್ಧಿಗಳು ಯಾರು? ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಸ್ಪರ್ಧಿಗಳು ಯಾರು? ಮತ್ತು 4ನೇ ಟಾಸ್ಕ್‌ನಲ್ಲಿ ಗೆದ್ದ ಟೀಮ್ ಯಾವುದು? ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 12ನೇ ವಾರದ ಕೊನೆಯ ಟಾಸ್ಕ್ ನಲ್ಲಿ ಗೆದ್ದ ಟೀಮ್ ಯಾವುದು ಅನ್ನೋದನ್ನ. 12ನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 4 ಟಾಸ್ಕ್‌ಗಳು ನಡೆದಿದ್ದು, ಮೊದಲನೆಯ ಟಾಸ್ಕ್ ಸೂರಜ್ ಹಾಗೂ ಚೈತ್ರ ಅವರ ನಡುವೆ ನಡೆದಿದ್ದು, ಅದರಲ್ಲಿ ಸೂರಜ್ ಅವರು ಗೆದ್ದು ಸೇಫ್ ಆಗಿರುತ್ತಾರೆ. ಹಾಗೆ ಚೈತ್ರ ಅವರು ಸೋತು ಅವರು ನಾಮಿನೇಟ್ ಆಗಿರುತ್ತಾರೆ. ಇನ್ನು ಎರಡನೆಯ ಟಾಸ್ಕ್ ಮಾಳು ಹಾಗೂ ಕಾವ್ಯ ಅವರ ನಡುವೆ ನಡೆದಿದ್ದು, ಅದರಲ್ಲಿ ಮಾಳು ಅವರು ಸೋತು ನಾಮಿನೇಟ್ ಆಗಿದ್ದು, ಕಾವ್ಯ ಅವರು ಗೆದ್ದು ಸೇಫ್ ಆಗಿರುತ್ತಾರೆ. ಇನ್ನು ಮೂರನೆಯ ಟಾಸ್ಕ್ ಸ್ಪಂದನ ಹಾಗೂ ಅಶ್ವಿನಿ ಅವರ ನಡುವೆ ನಡೆದಿದ್ದು, ಈ ಟಾಸ್ಕ್ ಡ್ರಾ ಆಗಿದೆ ಎಂದು ಹೇಳಲಾಗುತ್ತದೆ. ಹೌದು, ಈ ಟಾಸ್ಕ್ ನ ಉಸ್ತುವಾರಿ ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರು ನಡೆಸುತ್ತಿದ್ದು, ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರು ಎಲ್ಲೋ ಅಶ್ವಿನಿ ಅವರಿಗೆ ಸಹಾಯ ಮಾಡುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಕಾಣಿಸುತ್ತಿದೆ. ಹೌದು, ಮೂರನೆಯ ಟಾಸ್ಕ್ ನಲ್ಲಿ ಉಸ್ತುವಾರಿ ಸರಿಯಿರದ ಕಾರಣ ಮೂರನೆಯ ಟಾಸ್ಕ್ ಅನ್ನ ರದ್ದುಪಡಿಸಲಾಗಿದೆ ಎನ್ನಲಾಗುತ್ತಿದೆ. ಅದರಿಂದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಟಾಸ್ಕ್ ಡ್ರಾ ಆಗಿರೋದ್ರಿಂದ ಸ್ಪಂದನ ಹಾಗೂ ಅಶ್ವಿನಿ ಇವರಿಬ್ಬರು ಸಹ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು 4ನೇ ಟಾಸ್ಕ್ ಈಗ ಆರಂಭವಾಗಿದ್ದು, ಈ ಟಾಸ್ಕ್ ಜೋಡಿಯಾಗಿ ಆಡಲಿದ್ದಾರೆ. ಹೌದು, 4ನೇ ಟಾಸ್ಕ್ ನಲ್ಲಿ ಗಿಲ್ಲಿ ಹಾಗೂ ರಘು ಮತ್ತು ರಜಿತ್ ಹಾಗೂ ಧನುಷ್ ಅವರು ಆಡಲಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರಿಗೆ ಗಿಲ್ಲಿ ಹಾಗೂ ರಘು ಮತ್ತು ರಜಿತ್ ಹಾಗೂ ಧನುಷ್ ಇವರಿಬ್ಬರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಲು ಹೇಳಿದ್ದು, ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರು ರಜಿತ್ ಹಾಗೂ ಧನುಷ್ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ಇನ್ನು 4ನೇ ಟಾಸ್ಕ್ ಅನ್ನ 3 ಸ್ಪರ್ಧಿಗಳು ಆಡಬೇಕಾಗಿದ್ದು, ಅದರಿಂದ ಗಿಲ್ಲಿ ಹಾಗೂ ರಘು ಅವರಿಗೆ ಸೂರಜ್ ಅವರು ಸಾಥ್ ನೀಡಿದ್ದಾರೆ ಮತ್ತು ರಜತ್ ಹಾಗೂ ಧನುಷ್ ಅವರಿಗೆ ಮಾಳು ಅವರು ಸಾಥ್ ನೀಡಿದ್ದಾರೆ. ಬಿಗ್ ಬಾಸ್ ನೀಡಿರುವ 4ನೇ ಟಾಸ್ಕ್ ನಲ್ಲಿ ರಂಧ್ರವಿರುವ ಕಟ್ಟಿಗೆಯ ಪಟ್ಟಿಯನ್ನು ನೀಡಲಾಗಿದೆ. ಅದನ್ನ ಇಬ್ಬರು ಸ್ಪರ್ಧಿಗಳು ದಾರದ ಸಹಾಯದಿಂದ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಒಬ್ಬ ಸ್ಪರ್ಧಿ ಗುರಿ ಇಟ್ಟು ರಂಧ್ರದ ಒಳಗೆ ಬಾಲ್ ಅನ್ನ ಎಸೆಯಬೇಕು. ಇದರಲ್ಲಿ ಗಿಲ್ಲಿ, ಸೂರಜ್, ರಜತ್ ಹಾಗೂ ಮಾಳು ಈ 4 ಸ್ಪರ್ಧಿಗಳು ದಾರವನ್ನ ಎಳೆದಿಟ್ಟುಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ ಮತ್ತು ರಘು ಹಾಗೂ ಧನುಷ್ ಅವರು ರಂಧ್ರದ ಒಳಗೆ ಬಾಲ್ ಅನ್ನ ಎಸೆಯಲಿದ್ದಾರೆ. ಹಾಗಾದ್ರೆ 4ನೇ ಟಾಸ್ಕ್ ವಿನ್ ಆಗಿದ್ದು ಯಾವ ಟೀಮ್ ಅಂತ ನೋಡೋದಾದ್ರೆ, ಗಿಲ್ಲಿ ಹಾಗೂ ರಘು ಇವರಿಬ್ಬರು 4ನೇ ಟಾಸ್ಕ್ ಅನ್ನ ವಿನ್ ಆಗಿ ಈ ವಾರ ಸೇಫ್ ಆಗಿರುತ್ತಾರೆ. ಹಾಗೆ ಸೂರಜ್, ಕಾವ್ಯ, ಗಿಲ್ಲಿ ಹಾಗೂ ರಘು ಈ 4 ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸಹ ಆಯ್ಕೆಯಾಗಿರುತ್ತಾರೆ. ಹಾಗಾದ್ರೆ ಯಾವೆಲ್ಲ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೆಯ ಟಾಸ್ಕ್ ನಲ್ಲಿ ಸೋತ ಚೈತ್ರ, ಎರಡನೆಯ ಟಾಸ್ಕ್ ನಲ್ಲಿ ಸೋತ ಮಾಳು ಹಾಗೂ ಮೂರನೆಯ ಟಾಸ್ಕ್ ನಲ್ಲಿ ಸೋತ ಅಶ್ವಿನಿ ಹಾಗೂ ಸ್ಪಂದನ ಮತ್ತು 4ನೇ ಟಾಸ್ಕ್ ನಲ್ಲಿ ಸೋತ ಧನುಷ್ ಹಾಗೂ ರಜತ್ ಈ 6 ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ. ಮತ್ತು ಸೀಕ್ರೆಟ್ ರೂಮ್ ನಲ್ಲಿರುವ ರಕ್ಷಿತಾ ಹಾಗೂ ಧ್ರುವಂತ್ ಅವರು ಸಹ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸಾಧ್ಯತೆ ಇದೆ. ಮತ್ತು ಇದೇ ಜನವರಿ 17 ಮತ್ತು 18ರಂದು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಸಹ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಬಿಗ್ ಬಾಸ್ ಸೀಸನ್ 12ರ 12ನೇ ವಾರದಲ್ಲಿ ನಾಮಿನೇಟ್ ಆಗಿರುವ ಚೈತ್ರ, ಮಾಳು, ಅಶ್ವಿನಿ, ಸ್ಪಂದನ, ಧನುಷ್ ಹಾಗೂ ರಜತ್ ಈ 6 ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು, ನೆಕ್ಸ್ಟ್ ವೀಕ್ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಯಾವ ಸ್ಪರ್ಧೆಯನ್ನ ನೀವು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.